ಕ್ಲೀನ್ ಸಚಿವರು ಅಂತಾನೆ ಹೆಸರಾಗಿದ್ದಂತ ಅಥವಾ ಕ್ಲೀನ್ ಹ್ಯಾಂಡ್ ಸಚಿವರು ಅಂತಾನೆ ಹೆಸರಾಗಿದ್ದಂತ ಕೃಷ್ಣ ಬೈರೇಗೌಡರ ವಿರುದ್ಧವಾಗಿ ಸುಮಾರು 21 ಎಕರೆ ಭೂ ಕಬಳಿಕೆ ಆರೋಪವನ್ನ ಮಾಡಲಾಗ್ತಾ ಇದೆ. ಸಚಿವರಂತೂ ಬಹಳ ಕಾನ್ಫಿಡೆಂಟ್ ಆಗಿ ಯಾವುದೇ ರೀತಿಯಂತ ತನಿಖೆ ಎದುರಿಸೋದಕ್ಕೆ ತಾನು ಸಿದ್ಧ ಅಂತ ಹೇಳ್ತಿದ್ದಾರೆ. ಆದ್ರೆ ಇದೇ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಸಚಿವರುಗಳ ವಿರುದ್ಧವಾಗಿ ಮುಗಿಬೀಳುತ್ತಾ ಇದೆ. ಇವತ್ತು ಉಭಯ ಸದನಗಳಲ್ಲೂ ಈ ವಿಚಾರ ಎಗೇನು ಪ್ರತಿಧ್ವನಿಸಿತು. ಬಿಜೆಪಿಗರ ಆರೋಪಕ್ಕೆ ಸಚಿವರು ಏನ್ ತಿರುಗೇಟು ಕೊಡ್ತಾ ಇದ್ದಾರೆ? ಹೌದಾ, ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಉನ್ನತ ತನಿಖೆಯನ್ನ ನಾವು ನಿರೀಕ್ಷೆ ಮಾಡ್ಬೋದಾ, ಅಥವಾ ಕೇವಲ ಇದೊಂದು ಗುಂಡೊಡೆಯೋಕೆ ಆರೋಪ ಪ್ರತಿರೋಪಕ್ಕೆ ಮಾತ್ರ ಇದು ಸೀಮಿತ ಆಗುತ್ತಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ಕಂದಾಯ ಸಚಿವರು 21 ಎಕರೆಗೂ ಹೆಚ್ಚು ಜಮೀನನ್ನ ಲೂಟಿ ಮಾಡಿರೋದು, ಆ ತರ ಯಾವ್ದು ಕಬಳಿಕೆ ಇಲ್ಲ. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ಕಾಂಗ್ರೆಸ್ ಶಾಸಕ, ಮಹತ್ವದ ಕಂದಾಯ ಇಲಾಖೆಯ ಸಚಿವ, ಈವರೆಗೂ ಯಾವ ಹಗರಣದಲ್ಲೂ ಸಿಲುಕದ ಕ್ಲೀನ್ ಇಮೇಜ್ ಇರುವಂತ ಪೊಲಿಟಿಷಿಯನ್. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಭೂ ಕಬಳಿಕೆ ಆರೋಪ ಇವರನ್ನೀಗ ಸುತ್ತಕೊಂಡಿದೆ. ಏನದು ಅಂದ್ರೆ ಕೋಲಾರ ತಾಲೂಕಿನ ಗರುಡಪಾಳ್ಯ ಸಚಿವ ಕೃಷ್ಣ ಬೈರೇಗೌಡರ ಹುಟ್ಟೂರು. ನರಸೀಪುರ ಹೋಬಳಿಯ ಗರುಡಪಾಳ್ಯದಲ್ಲಿ 200 ಎಕರೆಗೂ ಹೆಚ್ಚು ಜಾಗ ಇದೆ. ಇಲ್ಲಿನ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಇದೇ ಸರ್ವೆ ನಂಬರ್ ನಲ್ಲೇ ಸಚಿವರ ಹೆಸರಿನಲ್ಲಿ 21 ಎಕರೆ ಜಮೀನಿದೆ. ಆದ್ರೆ ಇದು ಸ್ಮಶಾನ ಮತ್ತು ಕೆರೆ ಭೂಮಿಯಾಗಿದ್ದು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸಚಿವರು ಅದನ್ನ ಕಬಳಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. 21 ಎಕರೆಗೂ ಹೆಚ್ಚು ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ ಬಿಜೆಪಿಯನ್ನು ಕೂಡ. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ನಾನು ಸದನದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತೇವೆ. ನನಗೆ ಒಂದು ವಿಷಯ, ಈಗ ನನ್ನ ಪಿತ್ರಾರ್ಜಿತ ಅಂತಂದರೆ ಪಿತ್ರಾರ್ಜಿತ 2001-2ರಲ್ಲಿ ದಾಖಲೆ ಎಲ್ಲಿಂದ ಬಂತು? ಹಿಂದೆ ಯಾಕೆ ಆ ದಾಖಲೆ ಇರಲಿಲ್ಲ? ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೇವೆ, ಬಹಳ ಗಂಭೀರವಾಗಿರುತ್ತೆ ಸ್ವರೂಪ ಇದೆ. ಯಾಕೆಂದರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸ್ಬೋದಾ? ಇವತ್ತು ಉಭಯ ಸದನಗಳಲ್ಲೂ ಭೂ ಕಬಳಿಕೆ ಆರೋಪ ಪ್ರತಿಧ್ವನಿಸಿತು. ಶೂನ್ಯ ವೇಳೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಕೃಷ್ಣ ಬೈರೇಗೌಡ ನೋಟಿಸ್ ನೀಡದೆ ಹೋದ್ರು ಚರ್ಚೆಗೆ ಸಿದ್ಧ ಅಂದ್ರು. ಏನು ಇಲ್ಲ ಅಂತ ಸದಸ್ಯರಿಗೆ ಒಬ್ಬ ಈ ಸದನದ ಯಾರೇ ಸದಸ್ಯರ ಬಗ್ಗೆ ಈಗ ಏನಾದ್ರೂ ಪ್ರಸ್ತಾಪ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿಯಮಾವಳಿ ನಿಯಮಾವಳಿ ಪಾಲನೆ ಮಾಡ್ತಾ ಇಲ್ಲ. ಆದ್ರೆ ನಾನು ಆ ನಿಯಮಾವಳಿ ನನ್ನ ಹಕ್ಕನ್ನ ನಾನು ಬಿಟ್ಕೊಡ್ತೇನೆ. ಈಗ ನೋಡಿ ಮಾಡಕ್ಕಾಗಲ್ಲ, ಸದನ ನಡೆಯುವಾಗ ಮಾಡಕ್ಕಾಗಲ್ಲ, ಆಚೆ ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಕೂಡ ಪ್ರತ್ಯುತ್ತರ ನೀಡಿದೆ. ಸಚಿವ ಭೈರತಿ ಸುರೇಶ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ತನಿಖೆ ಆಗ್ಲಿ ಬಿಡಿ ಅಂದಿದ್ದಾರೆ. ಇಲ್ಲ, ನನ್ಗೇನು ಅದ್ರ ಬಗ್ಗೆ ಆ ಥರ ಯಾವುದು ಕಬಳಿಕೆ ಇಲ್ಲ ಅಂತ ನನ್ನ ಭಾವನೆ. ಅದನ್ನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಎನ್ಕ್ವೈರಿ ಮಾಡಿಸ್ರಿ ಅಂತ. ಎನ್ಕ್ವೈರಿಲಿ ಗೊತ್ತಾಗ್ತದೆ ತಪ್ಪು ಮಾಡಿದ್ರು. ಜಮೀನು ಕಬಳಿಸಿರುವ ಆರೋಪವನ್ನೇ ಬಿಜೆಪಿ ಅಸ್ತ್ರವಾಗಿಸಿ ದಾಳಿ ಮಾಡ್ತಾ ಇದೆ. ಅಲ್ಲದೆ ಕೋಲಾರ ತಾಲೂಕು ಕಚೇರಿಗೆ ಬಿಜೆಪಿ ನಾಯಕರುಗಳು ಕಾವಲು ಕಾದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.